ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಸುವರ್ಣಸೌಧದಲ್ಲಿ ವಿಧಾನಸಭೆಯ ಅಧಿವೇಶನ ನಡೀತು. ಕಳೆದ 9 ದಿನಗಳ ಅಧಿವೇಶನದಲ್ಲಿ ಅಲ್ಲಿ ಎಲ್ಲವೂ ಶೂನ್ಯ ತೀರ್ಮಾನಗಳಾದವು. ಆದರೆ ಒಂದು ಅಹಿತಕರ ಘಟನೆ ಒಂದು ನಡೀತು. ಯಾಕ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಇಷ್ಟೊಂದು ಸಿಟ್ಟು, ಇಷ್ಟೊಂದು ಆಕ್ರೋಶ, ಇಷ್ಟೊಂದು ಕ್ರೋಧ? ಯಾಕೆ ಭಾಳ ಬೆಳ್ಯಾಕತ್ತಾಳ ಅಕ್ಕ ಅಂತೇಳಿ ತಿಳಿದ್ರೇನ? ಆಕೆ ಬೆಳ್ಯಾಕೆನ ಉತ್ತರ ಕರ್ನಾಟಕದ ಆಕೆ ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿ ಆಕೆ ತನ್ನ ಕತ್ತಿಯನ್ನು ಝಳಪಿಸಲಕ್ಕೆ ಅನೇಕ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದಾಳೆ. ಅವರ ಮಗ ನೋಡ್ರಿ, ತಾಯಿ ಗೈರ್ ಹಾಜರಿ ಇದ್ದರೂ ಸಹಿತ ಸಹಾನುಭೂತಿಯಿಂದ ಕರೆದು ಈ ಎಲ್ಲರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಇತ್ಯರ್ಥ ಮಾಡ್ತಾನ. ಇದು ಹೊಟ್ಟೆ ಕಿಚ್ಚ. ಇನ್ನು ಸಹೋದರನ ಕಡೆ ಬರ್ರಿ. ಸಹೋದರನು ವಿಧಾನ ಪರಿಷತ್ ಸದಸ್ಯ, ಅವನ ಹತ್ರ ಹೋದರೂ ಸಹಿತ ಅಕ್ಕ ಇರಲಿಲ್ಲ ಅಂದ್ರೂ ತಮ್ಮ ಪರಿಹಾರ ಮಾಡ್ತಾನ. ಇದು ಹೊಟ್ಟೆ ಕಿಚ್ಚರಿ. ಯಾಕೆ ಅಂಥ ಹೊಲಸು ಶಬ್ದಗಳನ್ನು ಬಳಸಿ ನಿಮ್ಮ ಸಂಸ್ಕೃತಿಯನ್ನು ತೋರಿಸಿದಿರಿ? ನೀವು ಯಾವಾಗಲೂ ಸಂವಿಧಾನವನ್ನು ಪಾಲನೆ ಮಾಡೋದಿಲ್ಲ. ನಿಮಗೆ ಸಂವಿಧಾನ ಮೇಲೆ ಭರೋಸೆ ಇಲ್ಲ. ನೀವು ತೋರಿಸಿಕೊಟ್ರಿ. ಅಲ್ಲಿ ಕೇಂದ್ರದಾಗೂ ತೋರಿಸ್ಕೊಡಾಕತ್ತೀರಿ, ಪಾರ್ಲಿಮೆಂಟ್ದಾಗೂ, ಇಲ್ಲಿ ವಿಧಾನಸೌಧ ಮತ್ತು ವಿಕಾಸಸೌಧ ಮತ್ತು ಸುವರ್ಣಸೌಧದಲ್ಲಿಯೂ ನಿಮ್ಮ ಸಂಸ್ಕೃತಿಯನ್ನು ತೋರಿಸಿಕೊಟ್ರಿ. ಶಿಸ್ತಿನ ಪಕ್ಷ, ಸಿದ್ಧಾಂತದ ಪಕ್ಷ, RSS ಹಿನ್ನೆಲೆಯಿಂದ ಬಂದಂಥ ಪಕ್ಷ, ರಾಷ್ಟ್ರಭಕ್ತ ಪಕ್ಷ. ಅದೇ ಉತ್ತರ ಕರ್ನಾಟಕದ ಒಂದು ಮಹಿಳೆಯ ಮೇಲೆ ಇಂಥ ಪದ ಬಳಸಿದು ಅಕ್ಷಮ್ಯ ಅಪರಾಧ ಅಲ್ರಿ. ಮತ್ತೆ ಅದಕ್ಕೆ ಒಂದು ನಾನು ಹಂಗಂದಿಲ್ಲ ಹಿಂಗಂದಿಲ್ಲ ಅಂದದ್ದು ಕರೆನೆ, ಹಿಂಗಂದಿಲ್ಲ ಹಂಗಂದಿಲ್ಲ. ಯಾಕ್ರಿ? ಈ CT ರವಿ ಜನರ ಇವನನ್ನು ತಿರಸ್ಕಾರ ಮಾಡಿ ಮನೆ ಕುಣಿಸಿದ್ರು. ಮತ್ತೆ ವಾಮ ಮಾರ್ಗದಿಂದ ಮೇಲ್ಮನೆ ಪ್ರವೇಶ ಮಾಡಿ ಇಲ್ಲಿ ರಾದ್ದಾಂತ ಮಾಡುವ ಸಲುವಾಗಿ ಒಂದು ಕಪ್ಪು ಚುಕ್ಕೆಯನ್ನು ತಂದು ಕೊಟ್ಟರು. ನನ್ನ ಜೊತೆ ಹಿರಿಯ ರಾಜಕಾರಣಿ, ಹಲವಾರು ಬಾರಿ ಮಂತ್ರಿಯಾದಂಥ ಆಳಂದದ ಶಾಸಕ BR ಪಾಟೀಲ್ ಸಾಹೇಬರು ಹೇಳಿದರು, ಕಾಕಾ ಅವರೇ, ನೀವು ರಾಮಕೃಷ್ಣ ಹೆಗಡೆ ಅವರು ಇದ್ದಾಗಿಂದ ನೀವು ಸದನದಲ್ಲಿ ನಾನು ನಿಮ್ಮನ್ನು ನೋಡ್ತೀನಿ. ನೀವು ಕನಿಷ್ಠ ಇಲ್ಲದರೂ 30-40 ಅಧಿವೇಶನದಲ್ಲಿ ಭಾಗವಹಿಸಿರ್ಬೋದು. ಇಂಥ ಅಹಿತಕರ ಘಟನೆ ಎಂದಾದರೂ ನೀವು ಕೇಳಿದ್ರಿ ಕಾಕಾ ಅವರೇ ಅಂತ ನಾನು ಕೇಳ್ತಾರ. ಅವಾಗ ನಾನು ಹೇಳಿದೆ ಅವರಿಗೆ, BR ಪಾಟೀಲ್ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ, ಆತ್ಮಾವಲೋಕನ ಮಾಡ್ಕೋಬೇಕು. ಇಂಥ ಒಳ್ಳೆಯ ರಾಜಕಾರಣಿ, ಹೃದಯವಂತ ರಾಜಕಾರಣಿ, ಬುತ್ತಿ ಗಂಟು ಕಟ್ಕೊಂಡು ಹೋಗಿ ವಿಧಾನಸಭಾ ಅಧಿವೇಶನ ಮಾಡಿದಂಥ ಅಂಥ ರಾಜಕಾರಣಿಗಳು ಇವತ್ತು ಅದಾರಂದ್ರೆ ಅವರೇ BR ಪಾಟೀಲ್ ಅಂತ ರಾಜಕಾರಣಿಗಳ ಬಾಯಿನಿಂದ ಇಂಥ ಮಾತುಗಳು ಬರ್ತಾವಂದ್ರೆ ಯಾವ ಮಟ್ಟಕ್ಕೆ ಕುಸಿದಿದೆ ರಾಜಕಾರಣ. ದ್ವೇಷ, ತ್ವೇಷ, ಆಕ್ರಮಣ, ಅತಿಕ್ರಮಣ, ಕ್ರೋಧ, ಮತ್ಸರ ಇವೆಲ್ಲ ಯಾಕೆ ಬೇಕ್ರಿ? ಇದು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿಯಲ್ಲಿ. ಈ ಮಹಿಳೆ ಇದೇ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೂ ಸಹಿತ ಲಗ್ಗೆ ಹಾಕಿದಾಳ. ಆ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಜನಪ್ರಿಯ ಆಗಿದ್ದಾಳ. ಇನ್ನು ರಾಜ್ಯದಲ್ಲಿ ಎಲ್ಲಾದರೂ DK ಶಿವಕುಮಾರ್ ಇವಳನ್ನು ಏನಾದರೂ ಮುಖ್ಯಮಂತ್ರಿ ಮಾಡಬಹುದು ಏನೋ ಅಂಥೇಳಿ ತಲೆಯಾಗ ಹಾಕೊಂಡು ಅಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಿ ಈ ಸುವರ್ಣಸೌಧದಲ್ಲಿ ಒಂದು ಕಪ್ಪು ಚುಕ್ಕೆ ಮಾಡಿದಂಥ CT ರವಿಯ ಸದಸ್ಯತ್ವವನ್ನು ರದ್ದು ಮಾಡಬೇಕು ಸಭಾಪತಿಗಳೇ. ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಿದ್ರು ಕಡಿಮೆನೆ. ಇಂಥ ಒಂದು ದಿಟ್ಟ ಹೋರಾಟಗಾರ್ತಿ ಮಹಿಳೆ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಾಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಭದ್ರ ಬುನಾದಿಯಾದಂಥ ಏಕೈಕ ಮಹಿಳೆ, ಏಕೈಕ ಸಚಿವೆ. ಹೊಟ್ಟೆ ಕಿಚ್ಚರಿ. ಯಾಕೆ ಹೊಟ್ಟೆ ಕಿಚ್ಚು ಪಡಾಕತ್ತೀರಿ? ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕೂಗಿದ್ಲಂದ್ರೆ ಲಟ್ಟನ್ ಕಿತ್ತೊಂದು ಲಕ್ಷಾಂತರ ಹೆಣ್ಮಕ್ಳ ಬರ್ತಾರೆ. ಯಾಕಂದರೆ ಹೆಣ್ಮಕ್ಕಳದ ಜನಪ್ರಿಯಗೊಳಿಸಿದಾಳ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಐತಿ. ಅನೇಕ ಮಕ್ಕಳು ಅಲ್ಲಿ ಆ ಅಂಗನವಾಡಿ ಕೇಂದ್ರಗಳಿಗೆ ಹೋಗ್ತಾರೆ. ಅಲ್ಲಿ ಪೌಷ್ಟಿಕಾಹಾರ ಸೇವನೆ ಮಾಡಿಕೊಂಡು ಶಿಸ್ತಿನಿಂದ ಇವತ್ತು ತನ್ನ ಸಚಿವಾಲಯವನ್ನು ನಿರ್ವಹಣೆ ಮಾಡಾಕತ್ತಾಳ. ಇದು ಹೊಟ್ಟೆ ಕಿಚ್ಚರಿ. ಯಾವ ಪೊಲೀಸರು ಸಹಿತ ಯಾರ ಮಂತ್ರಿಗಳ ಒತ್ತಡಕ್ಕೆ ಬಲಿಯಾಗುವುದಿಲ್ಲ. ತಮ್ಮ ಕೆಲಸವನ್ನು ತಾವು ಮಾಡಿದಾರ. ಪೊಲೀಸರು ಮಾಡುವ ಕರ್ತವ್ಯಕ್ಕೆ ಯಾರು ಹಸ್ತಕ್ಷೇಪ ಮಾಡಿಲ್ಲ. ಇಲ್ಲಿ ಪಾಲಕ ಉಸ್ತುವಾರಿ ಮಂತ್ರಿಗಳದಾರ, 18 ಶಾಸಕರದಾರ. ಈ ಎಲ್ಲವನ್ನೂ ಕಣ್ಣು ಮುಂದೆ ನೋಡಿದ್ದೀವಿ. ನಿನ್ನೆ ನಾವು ಜ್ವಲಂತ ಅಲ್ಲೇ ಇದ್ದೀವಿ. ಅಲ್ಲಿಯೇ ಕೂಗಾಟ, ಹಾರಾಟ, ಇವನ ಮಾತಿನಿಂದ ಭರದಿಂದ ಅಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಸಹಿತ ಸೇರಿಸಬಹುದಿತ್ತು. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಆದರೆ ಕೂಗು ಒತ್ತಲಿಲ್ಲ. ಆ ಸಂಸ್ಕೃತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ. ಗುಂಡಾಗಿರಿ, ರೌಡಿಸಮ್ ಇದು ಈ CT ರವಿ ಯಾವಾಗಲೂ ನೋಡ್ರಿ ನೀವು ಅನೇಕ ರಾದ್ದಾಂತಗಳನ್ನು ಮಾಡಿದ. ಇದೇ ರಾಹುಲ್ ಗಾಂಧಿ ಡ್ರಗ್ಸ್ ಅಡಿಕ್ಟ್ ಅಂತ ಹೇಳಿದ್ದ. ಡ್ರಗ್ಸ್ ತೊಗೊಂಡಿದ್ದು ನೋಡಿದ್ದ ಪುಣ್ಯಾತ್ಮ ಈ CT ರವಿ. ಏನು ನಿಮ್ಮ ಸಂಸ್ಕೃತಿ? ಅವನ ಜೊತೆ ಈಗ ಸಮರ್ಥನೆ ಮಾಡಕ್ಕೆ ಬಂದಾರ ರಾಜ್ಯಾಧ್ಯಕ್ಷರು. ಅನೇಕ ಶಾಸಕರು ಸಮರ್ಥನೆ ಮಾಡಾಕತ್ತಾರ. ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಒಬ್ಬ ಇಂಥ ಶಾಸಕ, ಉತ್ತರ ಕರ್ನಾಟಕದಲ್ಲಿ ಒಬ್ಬ ಯದ್ವಾ ತದ್ವಾ ಎಲ್ಲರನ್ನೂ ಹಿಂದೂ ಮುಸ್ಲಿಂ ಮಂದಿರ ಮಸೀದಿ ಬೇಕೋತ ಹೋಗುವ ಶಾಸಕರಿದ್ರೆ ಇಂಥ ಈ ಅದ್ಭುತ ಮಹಿಳೆ
ಕರ್ನಾಟಕ ರಾಜ್ಯದ ಒಂದು ಕ್ರಾಂತಿಕಾರಿ ಈ ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ಬದಲಾವಣೆ ತರುವ ಸಲುವಾಗಿ ಈ ಮಹಿಳೆ ಮಾಡುತ್ತಿರುವ ಒಂದು ಒಳ್ಳೆಯ ಕಾರ್ಯಕ್ಕೆ ಅಡ್ಡಗಾಲ ಹಾಕುವ ಸಲುವಾಗಿ ಛೂ ಬಿಟ್ಟ ಈ MLC ಏನೋ ರಾದ್ದಾಂತ ಮಾಡಿ ಎಡವಟ್ಟು ಮಾಡ್ಕೊಂಡಿನ ಸದಸ್ಯತ್ವ ತೂಗು ಕತ್ತಿ ತಲೆ ಮೇಲೆ. ಇನ್ನು ನ್ಯಾಯಾಲಯ, ಇನ್ನು ಕಾನೂನು, ವಿಧಾನ ಪರಿಷತ್ತಿನ ಸಭಾಪತಿ ಯಾವ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ತಾರೋ ಕರ್ನಾಟಕ ರಾಜ್ಯದ ಜನತೆ ನೋಡಾಕತೈತಿ. ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರಿನ ಕೋಡಿಯ ಪ್ರತಿ ಹನಿಯ ಶಾಪ ಸಹಿತ ಈ CT ರವಿ ಮತ್ತು ಅವರ ಪಕ್ಷಕ್ಕೆ ಮಾತ್ರ ತಟ್ಟುವುದು. ಯಾವುದೇ ಜಾತಿ ಧರ್ಮ ಇಲ್ಲ ಈ ಮಹಿಳೆಗೆ. ಯಾವ ಧರ್ಮದವರು ಬಂದರೂ ಸಹಿತ ಅಲ್ಲಿ ಸ್ವಾಗತ. ಯಾವುದೇ ಜಾತಿ ಧರ್ಮ, ಯಾವ ಮಹಾಸ್ವಾಮಿಗಳು ಮೌಲ್ವಿ ಬರಲಿ, ಯಾರು ಸೂಫಿ ಸಂತರು, ಅಣ್ಣ ಬಸವಣ್ಣರ ನಾಡಿನಲ್ಲಿ ಅನ್ನ ದಾಸೋಹದ ಕೆಲಸ ಮಾಡುತ್ತಿರುವ ಇಂಥ ಮಹಿಳೆಯ ಬಗ್ಗೆ ಆಕೆಯ ಕಣ್ಣೀರಿನ ಕೋಡಿಯ ಪ್ರತಿ ಹನಿಯ ಆಕೆಯ ಕಣ್ಣೀರಿನ ಶಾಪ ಮಾತ್ರ ಈ ಎಲ್ಲ ವಿರೋಧಿಗಳಿಗೆ ಹತ್ತುವುದು. ಆದರೆ ಆ ಕಣ್ಣೀರಿನ ಶಾಪ ಹೊಡೆದೋಡು ಸಲುವಾಗಿ ನೀವು ಕ್ಷಮಾ ಕೇಳಿದರೂ ಸಹಿತ ಬರುವುದಿಲ್ಲ. ಇದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರ ಬಗ್ಗೆ ಏನು ಮಾತಾಡ್ಯಾರ ಅದನ್ನು ತೋರ್ಸಾಕತ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ ನೋಡ್ರಿ, ಪಾಪ ಕಣ್ಣೀರಿನ ಕೋಡಿ ಹರಿದು ಸೊಸೆ ಮತ್ತು ಮಗ ಧೈರ್ಯ ತುಂಬಿದಾರ. ಅಮ್ಮ ತಾಯಿ, ಕರ್ನಾಟಕ ರಾಜ್ಯದ ಮಹಿಳೆಯರನ್ನು ನಿನಗೆ ಧೈರ್ಯ ತುಂಬ್ತಾರ. ಕರ್ನಾಟಕ ರಾಜ್ಯದ ಪುರುಷರು, ಕರ್ನಾಟಕ ರಾಜ್ಯದ ಅನೇಕ ಜನಸಂಖ್ಯೆ ಇರುವಂಥ ಎಲ್ಲ ಜಿಲ್ಲೆದವರು ಸಹಿತ ನಿನಗೆ ಆತ್ಮಧೈರ್ಯ ತುಂಬ್ತಾರ, ನಿನಗೆ ಶಕ್ತಿ ತುಂಬ್ತಾರ. ಪರಮೇಶ್ವರಪ್ಪ ಏನು ಮಾತಾಡಿದಾರ, ಚನ್ನರಾಜ್ ಹಟ್ಟಿಹೊಳಿ ಏನು ಮಾತಾಡಿದಾರ, ಅವನು ಎಲ್ಲವನ್ನ ಒಂದೊಂದು ನಿಮಿಷವಾಗಿ ತೋರ್ಸಾಕತ್ತನ ನೋಡ್ರಿ. ಯಾಕಂದರೆ ಇಂಥ ಮಹಿಳೆಗೆ ನೀವು ಪ್ರತಿಕಾರದ ರೂಪದಲ್ಲಿ ಈಕೆಯನ್ನು ಯಾವುದಾದ್ರೂ ಸೈಡ್ಲೈನ್ ಮಾಡಲಿಕ್ಕೆ ನೀವೇನು ಪ್ರಯತ್ನ ಪಡಾಕತ್ತೀರಿ, ಅದಾಗೋದಿಲ್ಲ. ಮಗನ ಹಿಂದೆ ಲಕ್ಷಾಂತರ ಯುವಕರದಾರ, ತಮ್ಮನ ಹಿಂದೆ ಲಕ್ಷಾಂತರ ಅಭಿಮಾನಿಗಳದಾರ. ಈ ಮಹಾತಾಯಿಯ ಹಿಂದೆ ಅನೇಕ ಮಹಿಳೆಯರು ತಯಾರದಾರ. ಇನ್ನು ಎಲ್ಲರೇ ಅವರು ಎಲ್ಲಾದರೂ ಒಂದು ಪ್ರತಿಭಟನೆ ಮಾಡಿದರೆ ರಾಜ್ಯವೇ ನೋಡ್ತೈತಿ CT ರವಿನ ಕುತಂತ್ರದ ರಾಜಕಾರಣ. ಅದಕ್ಕೋಸ್ಕರ ನೀವು ಯಾವಾಗಲೂ ಒಂದು ಮಹಿಳೆಗೆ ಇಂಥ ತುಚ್ಛ ಶಬ್ದ ಬಳಸುವ ಸಲುವಾಗಿ ಏನು ಪ್ರಯತ್ನ ಮಾಡೋಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿರಿ. ಭಾರತೀಯ ಜನತಾ ಪಕ್ಷಕ್ಕೆ ಇದು ಮೈನಸ್ ಬಿಗ್ 028 ಮಹಿಳೆ ರಣರಂಗ ಎಬಸ್ತಾಳ, ಕ್ರಾಂತಿ ಮಾಡುತ್ತಾಳ, ರಾಜ್ಯದಲ್ಲಿ ಒಂದು ಧೂಮಕೇತಾಗಿ ಬೆಳೀತಾಳ. ಇದೇ ಲಕ್ಷ್ಮೀ ತಾಯಿ ಅಕ್ಕ ಫೌಂಡೇಶನ್ದಿಂದ ಎಷ್ಟೋ ಜನರು ಉಪಕಾರ ತಗೊಂಡಾರ. ಅವರೂ ಸಹಿತ ಇವತ್ತು ದೇವ್ರ ಹತ್ರ ಪ್ರಾರ್ಥನೆ ಮಾಡಾಕತ್ತಾರ. ಈ ಮಹಾತಾಯಿಯನ್ನು ಅಳಿಸಿದವರಿಗೆ ಸರಿಯಾದ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ನೀವು ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ಎಷ್ಟೋ ವಿಧಾನಸಭಾ ಸಚಿವಾಲಯ ತಿರುಗಾಡುವಾಗ ಕಾಕ ಏನು ಸುದ್ದಿನ ಬರವಲ್ಲ ಅನ್ನಕತ್ತೀರಿ. ಆದರೆ ಸುದ್ದಿ ಬರೋ ಸಲುವಾಗಿ ನೀವು ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಡಿಯಾಕೆ ಹೊಡ್ರಿ, ಬಟನ್ ಹೊಡ್ರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಬಗ್ಗೆ ಕರ್ನಾಟಕ ರಾಜ್ಯಾದ್ಯಂತ ಇರುವ ಅಭಿಮಾನಿಗಳೇ, ನಿಮ್ಮದು ಏನು ಅನಿಸಿಕೆ ಅದಾವ ನನಗೆ ತಿಳಿಸ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗ ಬರ್ತಾನೆ ಕಾಕ. ನಮಸ್ಕಾರ. ಅವರು ಅವರನ್ನು ಬೈದರು ಅನ್ನೋ ಕಾರಣಕ್ಕಾಗಿರೋದಷ್ಟೇ ಅಲ್ವಾ. ಅವ್ರು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕಾಗಿತ್ತು? ಆ ಶಬ್ದ ಬಳಕೆ, ಅದು ಸದನದಲ್ಲಿ ಒಬ್ಬ ಹಿರಿಯ ಪ್ರತಿನಿಧಿಯಾಗಿ ಅದು ಸರಿನಾ? ಅದನ್ನು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ ಪೊಲೀಸ್ ಆಕ್ಟ್ ಮಾಡಿದೆ. ಇಲ್ಲ, ಅದನ್ನು ಎಕ್ಸಾಮಿನ್ ಮಾಡ್ತೇವೆ. ಅದನ್ನು ಎಕ್ಸಾಮಿನ್ ಹೌದು, ಅವರು ಹೇಳಿದಾರಲ್ಲ, ಸಾಕ್ಷಿ ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅವರ ಪಕ್ಕದಲ್ಲಿ ಕೂತಿದ್ದವರು, ಅವರು ಕೂಡ ಎಂಡಾರ್ಸ್ ಮಾಡಿದ್ದಾರೆ. ಸಭಾಪತಿಗಳು ಸರ್ ಆ ರೀತಿ ರೂಲಿಂಗ್ ಮಾಡದೆ ಆ ಥರದ್ದು ಯಾವುದೋ ಗಮನದ ಇಲ್ಲ ಅಂದರೆ ದಾಖಲೆಗಳಿಲ್ಲ ಅಂತೇಳಿ ರೂಲ್ ಕೊಟ್ಟಿದ್ದಾರೆ. ಈ ಸಭಾಪತಿಗಳೇ ಅಂದರೆ ಇಡೀ ಕಸ್ಟೋಡಿಯನ್ ಅವರಿರುವಾಗ ಅವರೇ ಈ ರೀತಿ ಹೇಳಿದಾಗ ಅದನ್ನು ಎಕ್ಸಾಮಿನ್ ಮಾಡ್ತಾರಲ್ಲ ಪೊಲೀಸು. ಈಗ ಸ್ಥಳ ಪರೀಕ್ಷೆ, ಅವು ಪ್ರೊಸೀಜರ್ ಅವ್ರದ್ದೇನಿದೆ ಅದೆಲ್ಲ ಮಾಡ್ತಾರೆ. ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಇಟ್ಕೊಂಡಿದೆ ಸರ್. ಚಿಕ್ಕಮಗಳೂರು ಬಂದ್ ಕರೆ ಕೊಟ್ಟಿದ್ದಾರೆ ಸರ್. ಅಲ್ಲ, ಈಗ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡಿದರು ಅನ್ನೋದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾತಾಡಿದರು ಅನ್ನೋದು, ಅದಕ್ಕೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇವತ್ತು ಇಡೀ ರಾಜ್ಯದಲ್ಲಿ ಪರ ವಿರೋಧ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅಲ್ಲ, ಈಗ ಸರ್ಕಾರದ ವಿರುದ್ಧ ಸರ್ ಒಂದು ಜನಪ್ರತಿನಿಧಿ ನಡೆಸ್ಕೊಂಡಿರೋ ರೀತಿ ಬಗ್ಗೆ ಪೊಲೀಸ್ ವ್ಯವಸ್ಥೆನ ಎಷ್ಟು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ನಲ್ರಿ. ನಾವು ಯಾರು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ನಾವ್ಯಾರೂ ಕೂಡ
ನಾವು ಡೈರೆಕ್ಷನ್ಸ್ ಕೊಟ್ಟು ಹಿಂಗೆ ಮಾಡಿ ಹಿಂಗೆ ಬಿಡಿ ಅಂತ ನಾವ್ಯಾರು ಕೊಟ್ಟಿಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರು ಏನು ಆ್ಯಕ್ಟ್ ಮಾಡಬೇಕು ಅದನ್ನು ಅವ್ರು ಎಲ್ಲ ಮಾಡಿದ್ದಾರೆ. ಆರೋಪಿಗಳಿಗೆ ಯಾಕೆ ಹೀಗೆ ಮಾಡಲ್ಲ? ರಾತ್ರಿ ಎಲ್ಲ ಇಲ್ಲ, ಅವಶ್ಯಕತೆ ಇದ್ದರೆ ಅವ್ರಿಗೂ ಮಾಡ್ತಾರೆ. ಇದು ಅವಶ್ಯಕತೆ ನಾನು ಹೇಳೋದಿಲ್ಲ. ಅದು ಅವಶ್ಯಕತೆ ಇದೆಯಾ ಇಲ್ವಾ ನಾನು ಹೇಳೋದಿಲ್ಲ. ಅದು ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ. ಹಿರೇಬಾಗೇವಾಡಿ ಇನ್ಸ್ಪೆಕ್ಟರ್ ಮೇಲೆ ಸರ್ ಅವ್ರ ಮೇಲಧಿಕಾರಿಯಿಂದ ಒತ್ತಡ ಬಂತು ಅಂತ ಅಧಿಕ ರಕ್ತದೊತ್ತಡ ಆಗಿ ಮೂರ್ಛೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಸರ್. ನಡಿಬಾರ್ದಂತ ಒಂದು ನೋಡಿ, ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಈ ಒಂದು ಘಟನೆ ನಮ್ಮ ಒಂದು ವಿಧಾನಸೌಧ ಇರಲಿ, ವಿಧಾನ ಪರಿಷತ್ತಿನ ಪವಿತ್ರವಾದಂಥ ಸ್ಥಳದ ಒಂದು ನಡೆದಂಥ ಒಂದು ಕರಾಳ ಘಟನೆ ಇದು. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ಪ್ರಬುದ್ಧ ರಾಜಕಾರಣಿ. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಆ ಸ್ಥಾನದ ಘನತೆ ಗೌರವ ಅವರಿಗೆ ಅರಿವಿದೆ. ಯಾವಾಗ ಸಿ ಟಿ ರವಿ ಅವರು ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾರೆ, ಇವರು ಅದನ್ನು ಕೇಳ್ತಾರೆ. ಕೇಳಿಬಿಟ್ಟು ಅದಕ್ಕೇನು ರಿಯಾಕ್ಟ್ ಮಾಡಲ್ಲ. ಯಾವಾಗ ಸಿ ಟಿ ರವಿ ಅವರು ಪದೇ ಪದೇ ನಮ್ಮ ರಾಷ್ಟ್ರೀಯ ನಾಯಕರನ್ನು ದೂಷಿಸ್ತಾರೆ, ಆ ಒಂದು ಸಂದರ್ಭದಲ್ಲಿ ಒಂದು ಅಮಾಯಕ ಮಕ್ಕಳನ್ನು ನೀನು ಆಕ್ಸಿಡೆಂಟ್ ಮಾಡಿ ಕೊಂದವನಪ್ಪ, ನೀನು ಕೊಲೆಗಾರ ಅಂತ ಒಂದು ಹೇಳ್ತಾರೆ. ನೋಡಿ, ಸಾಕಷ್ಟು ಚರ್ಚೆಗಳಲ್ಲಿ ಕೊಲೆಗಡಕ, ಕೊಲೆಗಾರ ಅಂತ ಅನ್ನುವ ಪದವನ್ನು ಸರ್ವೇ ಸಾಮಾನ್ಯವಾಗಿ ನಾವು ಸದನದಲ್ಲಿ ಚರ್ಚೆಯಲ್ಲಿ ಪ್ರಯೋಗ ಮಾಡ್ತೀವಿ, ಮತ್ತು ಸಾಮಾನ್ಯವಾಗಿ ಜನರು ಕೂಡ ಅದನ್ನು ಪ್ರಯೋಗ ಮಾಡ್ತಾರೆ. ಆದರೆ ಆ ಒಂದು ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಬಳಕೆ ಮಾಡಿದಂಥ ಪದ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ, ಅದನ್ನು ನಾವು ಎಕ್ಸೆಪ್ಟ್ ಮಾಡೋದಿಲ್ಲ, ಅದನ್ನು ನಾವು ಖಂಡನೆ ಮಾಡ್ತೀವಿ. ನಮ್ಮ ಎಲ್ಲ ನಾಯಕರು ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಸಮಾಜ ಕೂಡ ಖಂಡನೆ ಮಾಡ್ತಾ ಇದೆ. ಎಲ್ಲ ಸಮಸ್ತ ಸ್ತ್ರೀ ಕುಲಕ್ಕೆ, ಅದು ಸದನದಲ್ಲಿ ನಿಂತು ಒಬ್ಬ ಸದನದ ಸದಸ್ಯನಾಗಿ ಏಕೈಕ ಮಹಿಳಾ ಮಂತ್ರಿ ಹಾಗೂ ಸಮಸ್ತ ಮಹಿಳಾ ಕುಲದ ಪ್ರತಿನಿಧಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಅವರ ಬಳಕೆ ಮಾಡಿದಂಥ ಪದವನ್ನು ನಾವು ಖಂಡನೆ ಮಾಡ್ತೀವಿ. ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು. ಯಾಕಪ್ಪ ಅಂತಂದರೆ ಇವತ್ತು ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಾವು ಮಹಿಳೆಗೆ ಒಂದು ದೇವರ ಸ್ಥಾನವನ್ನು ಕೊಟ್ಟಿದ್ದೀವಿ. ತಾಯಿಯನ್ನು ನಾವು ದೇವಿ ಅಂತ ಕರಿತೀವಿ.